ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಶಿ ಹರ್ಬಲ್ಸ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮಗೆ ಹಲ್ಲು ನೋವು ಬಂತು ಅಂತಂದರೆ ಏನು ನೆನಪಾಗತ್ತೆ ಹೇಳಿ? ಆಮೇಲೆ ಮೌತ್ ಫ್ರೆಶ್ನರ್ ಹಳೆ ಕಾಲದಲ್ಲಿ ಏನು ಯೂಸ್ ಮಾಡ್ತಾಯಿದ್ರು, ಏನು ನೆನಪಾಯಿತು ನಿಮಗೆ? ಎಸ್, ಲವಂಗ ಗಿಡ ಯಾವ ಥರ ಇರುತ್ತೆ, ಮರ ಯಾವ ಥರ ಇರುತ್ತೆ, ಗಿಡದಲ್ಲಿ ಬಿಡುತ್ತಾ, ಮರದಲ್ಲಿ ಬಿಡುತ್ತಾ, ಕಾಯ ಬಂಚ, ಎಷ್ಟೆಲ್ಲ ಪ್ರಶ್ನೆಗಳು ಬರುತ್ತಲ್ಲ ನೆನೆಸ್ಕೊಂಡ್ರೆ. ಅಂದರೆ ಗಿಡದ ಬಗ್ಗೆ ಆಸಕ್ತಿ ಇದ್ದು ಲವಂಗ ಯಾವ ರೀತಿ ಬಿಡುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋದರೆ ನಮ್ಮ ಕಲ್ಪನೆನೇ, ಅಂದರೆ ಅದು ಕಾಯಲ್ಲಿ ಬಿಡ್ಬೋದಾ, ಕಾಯಿ ಒಳಗಿರುತ್ತಾ, ಮಗ್ಗ, ಹೂವು, ಎಷ್ಟೆಲ್ಲ ಪರಿಕಲ್ಪನೆಗಳು ಬರುತ್ತಲ್ವ. ಸೊ ಈ ಕಲ್ಪನೆನ ಇವತ್ತು ನಾನು ಹೇಗಿರುತ್ತೆ ಅನ್ನೋದನ್ನು ಲವಂಗ ಗಿಡ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಈ ಗಿಡ ಎಷ್ಟು ಚೆನ್ನಾಗಿದೆ. ತುದಿ ಕೆಂಪು ಎಲೆ ಮತ್ತು ಹಿಂದೆ ಹಸಿರು ಎಲೆ, ಯಾವುದೋ ಒಂದು ಶೋ ಗಿಡ ನೋಡಿದಂಗೆ ಅನ್ಸುತ್ತೆ ನಮಗೆ ಅಲ್ವಾ. ನೋಡಿ, ತುದಿ ಕೆಂಪು ಎಲೆ, ಕೆಳಗೆ ಹಸಿರು ಗಿಡ ನೋಡಿದ್ರೆ, ಈ ಚಿಗುರನ್ನ ಇಲ್ಲಿ ತನಕ ನೋಡಿದ್ರೆ ಯಾವುದೋ ಒಂದು ಶೋ ಗಿಡ ನೋಡ್ದಂಗೆ ಅನಿಸುತ್ತೆ. ಖಂಡಿತ ಇಲ್ಲ, ಇವತ್ತು ನಾನು ನಿಮಗೆ ಒಂದು ಗಿಡದ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದು ಹೊಸ ಗಿಡ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬಹುಶಃ ನೀವು ನೋಡಿರಲ್ಲ ಅಷ್ಟೇ. ಆದರೆ ಈ ಗಿಡದ ಒಂದು ಹಣ್ಣನ್ನು ನಾವು ಪ್ರತಿದಿನ ಉಪಯೋಗಿಸ್ತೀವಿ. ಏನಿರ್ಬೋದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ದೀವಲ್ಲ ನಾವು, ಇದು ಲವಂಗ ಈಗ ಇನ್ನೂ ಮಗ್ಗಾಗಿದೆ. ಈ ಥರ ಚಿಕ್ಕದಾಗಿರುತ್ತೆ ನೋಡಿ. ಇದು ಫುಲ್ಲು ಓಪನ್ ಆಗಬೇಕು. ಈಗ ಇದರಲ್ಲಿ ಯಾವುದು ಓಪನ್ ಆಗಿದೆ? ಈ ಕಡೆದಿಲ್ಲ ನೋಡಿ, ಇದು ಓಪನ್ ಆಗ್ತಿದೆ. ಈ ಥರ ಆದವಾಗ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ದಪ್ಪ ಆಗಬೇಕು. ಆವಾಗ ಇದನ್ನು ರಿಮೂವ್ ಮಾಡಿಬಿಟ್ಟು ಗಿಡದಿಂದ ಕಿತ್ತು ಕ್ಲೀನಾಗಿ ಒಣಗಿಸ್ತಾರೆ. ಇನ್ನು ಬಾಕಿ ಇದೆಲ್ಲ ಮಗ್ಗಾಗಿದೆ. ಇಷ್ಟು ದಪ್ಪ ಆಗಬೇಕು ಇನ್ನೊಂಚೂರು. ನೋಡಿದ್ರಲ್ಲ, ಲವಂಗ ಮರ ಅಷ್ಟು ದೊಡ್ಡದಾಗಿರುತ್ತೆ. ಅಷ್ಟು ದೊಡ್ಡದರಲ್ಲಿ ಚಿಕ್ಕ ಚಿಕ್ಕ ಬಂಚಲ್ಲಿರುವಂಥ ಆ ಲವಂಗದ ಹೂಗಳನ್ನು ಅವರು ಕಿತ್ತುಬಿಟ್ಟು ಅದನ್ನು ಒಣಗಿಸ್ಬೇಕಾದ್ರೆ 3 ರಿಂದ 4 ದಿನ ಬೇಕಾಗತ್ತೆ. ಅದನ್ನು ಒಣಗಿಸಿದ್ರೆ, ಅದು ಒಣಗಿಸ್ಬೇಕಾದ್ರೆ ನೋಡಿ, ಒಣಗಿಸಿದ್ಮೇಲೆ ಇದು ನಮ್ಮ ಮನೆಯ ಲವಂಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಎಷ್ಟು ಖುಷಿ ಅನಿಸುತ್ತೆ. ಅದ್ರ ಜೊತೆಲಿ ನಾನು ಈ ಲವಂಗದ ಕಡ್ಡಿಗಳನ್ನು ಸಹ ಎಸ್ತಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದೂ ಅಷ್ಟೇ ಸ್ಮೆಲ್ ಇದೆ. ಅಂದರೆ ಆ ಟಿಪ್ಪಲ್ಲಿ ಲವಂಗ ಏನು ಬಿಡುತ್ತಲ್ಲ, ಇದರಲ್ಲಿ ಇದು ಅಷ್ಟೇ ಸ್ಮೆಲ್ ಇದೆ. ಸೊ ಅದಕ್ಕೆ ಇದನ್ನು ಸಹ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ನಮ್ಮ ಮನೇಲಿ ನಾನು ಲವಂಗ ಬೆಳೆದಿದ್ದೀನಿ ಅಂತಂದ್ಬಿಟ್ಟು ನನಗೇನೋ ಒಂದು ಖುಷಿ ಇದು ನೋಡ್ಕೊಳ್ಳಿಕ್ಕೆ. ಇಷ್ಟೊಂದು ಲವಂಗ ನಾವು ಬೆಳೆದಿದ್ದೀವಾ, ಒಂದ್ಸಲ ಯೋಚನೆ ಬರುತ್ತೆ, ನಿಜವಾಗ್ಲೂ ಹೌದಾ ಅಂತ ಹೇಳ್ಬಿಟ್ಟು. ಮತ್ತು ಇದು ಬೆಳಿಬೇಕಾದ್ರೂ ಅಷ್ಟೇ, ಬೆಳೆದು ಕಿತ್ತಿರ್ತೀವಲ್ಲ, 2 ದಿನ ನಾವು ಒಣಗಿಸ್ತಿದ್ದಂಕ್ಲೇ ಕಂಪ್ಲೀಟ್ ಕಲರ್ ಚೇಂಜ್ ಆಗೋಗುತ್ತೆ. ಕೆಲವೊಂದು ಸಲ 3-4 ದಿನ ಬೀಳುತ್ತೆ. ತುಂಬ ತೀಕ್ಷ್ಣವಾಗಿ ಬಿಸಿಲಿತ್ತು ಅಂತಂದರೆ ಆವಾಗ ಮಾತ್ರ ಬರೀ 2 ದಿನದಲ್ಲಿ ಸಂಪೂರ್ಣ ಲವಂಗ ಒಣಗಿ ಈ ರೂಪ ತಗೊಳುತ್ತೆ. ನೋಡಿ, ಬಿಳಿಯ ಲವಂಗ ಕರಿಯ ಲವಂಗ ಆಗಿದೆ. ಅದಕ್ಕೆ ಹೇಳ್ತಾರೇನಪ್ಪ ಕಪ್ಪು ಕಸ್ತೂರಿ ಅಂತ ಹೇಳ್ಬಿಟ್ಟು. ಅದು ಬಿಳಿ ಇರ್ಬೇಕಾದ್ರೆ ಅಷ್ಟು ಸ್ಮೆಲ್ ಇರಲ್ಲ, ಕಪ್ಪಾದ್ಮೇಲೆ ಎಷ್ಟು ಸ್ಮೆಲ್ ಇರುತ್ತೆ ನೋಡಿ. ಇದು ಒಂದು ಮೌತ್ ಫ್ರೆಶ್ನರ್ ಜೊತೆಲಿ ಹಲ್ಲು ನೋವಿಗೆ ಲವಂಗದ ಎಣ್ಣೆ, ಆಮೇಲೆ ಕೀಲು ನೋವು ಈ ಥರದ್ದು ಏನಾದರೂ ಬಂದರು ಅಂತಂದ್ರೂ ಲವಂಗದ ಎಣ್ಣೆ ಎಲ್ಲ ಉಪಯೋಗಿಸೋವಂಥದ್ದು ವಾಡಿಕೆಯಲ್ಲಿದೆ ಅಲ್ವಾ. ಸೊ ಈ ಲವಂಗ ಯಾವ ರೀತಿ ಬೆಳೀತಾರೆ, ಯಾವ ರೀತಿ ಕೀಳ್ತಾರೆ, ಇದನ್ನು ತೋರಿಸಿದ್ದೀನಿ. ನೋಡಿ, ನಿಮಗೆ ಖುಷಿ ಆಯಿತು ಅಂತ ಅನ್ಕೋತೀನಿ. ಮತ್ತು ಇದ್ರ ಜೊತೆಲಿ ಲವಂಗ ಬೆಳಿಲಿಕ್ಕೆ ಕನಿಷ್ಠ ಪಕ್ಷ ಮರಕ್ಕೆ 10 ವರ್ಷ ಬೇಕಾಗತ್ತೆ. 10 ವರ್ಷದ ನಂತರ ಲವಂಗ ಈ ಥರ ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ಈ 10 ವರ್ಷದ ನಂತರ ಇಷ್ಟಿಷ್ಟೇ ಗುಂಪುಗಳನ್ನು ಅವರು ಹುಡುಕಿ ಫಸ್ಟ್ ವರ್ಷ ಕೇಳ್ಬೇಕಾದ್ರೆ ಅಷ್ಟು ದೊಡ್ಡ ಮರಕ್ಕೆ ಇಷ್ಟು ಲವಂಗ ಸಿಕ್ಕಿದ್ರೆ ಹೆಚ್ಚಿರ್ಬೋದು. ಅದೇ ತುಂಬ ದೊಡ್ಡ ಮರ ಆದವಾಗ ಕನಿಷ್ಠ ಪಕ್ಷ ಇಷ್ಟು ಲವಂಗ ಸಿಗುತ್ತೆ. ಅದಕ್ಕೆ ಮಸಾಲೆ ಐಟಮ್ಗಳು ರೇಟ್ ಜಾಸ್ತಿ. ಯಾಕಪ್ಪ ಇಷ್ಟೊಂದು ರೇಟ್ ಜಾಸ್ತಿ ಮಸಾಲೆ ಐಟಮ್ ಅಂತ ಅನ್ಕೋತಾ ಇದ್ದೆ ನಾನು. ಇದರಿಂದ ಇರೋ ಶ್ರಮ ನೋಡಿಬಿಟ್ಟು, ಹೌದು ಎಷ್ಟೊಂದು ಶ್ರಮ ಇದೆ ಅಲ್ಲ, ಅದಕ್ಕೆ ಇದು ರೇಟ್ ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರು ಆಯಿತು. ಇದ್ರ ವಾಸನೆ ಇದನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಬ್ರಿಟಿಷರು
ಮಸಾಲೆ ಐಟಮ್ನ ಹುಡುಕೊಂಡು ಇಲ್ಲಿ ತನಕ ಬಂದಿದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಅಲ್ವಾ. ಇದು ಇದ್ರ ಗಿಡದ ಬಗ್ಗೆ ಮತ್ತು ಲವಂಗ ಹೇಗಿರುತ್ತೆ ಅನ್ನೋದ್ರ ಪರಿಚಯ ಕೊಟ್ಟಿದ್ದೀನಲ್ಲ, ಇದನ್ನು ನೋಡಿ ನಿಮಗೆ ಖಂಡಿತ ಖುಷಿ ಆಯಿತು ಅಂತ ಅನ್ಕೋತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ಸರ್ಚಿಗೆ ಹೋಗಿ ರಾಶಿ ಏರ್ ಕೇರ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಬಟನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಜೊತೆಲಿ ನಮ್ಮದೇ ವೀಡಿಯೋಸ್ಗಳನ್ನ ನೋಡಬೇಕಂತಂದಾಗ ಈ ಆರ್ ಮೇಲೆ ನೀವು ಪ್ರೆಸ್ ಮಾಡಿ, ಇಲ್ಲಿ ವೀಡಿಯೋಸ್ ಬರುತ್ತೆ. ಸೊ ನೀವು ಮಿಸ್ ಮಾಡಿರುವಂಥ ವೀಡಿಯೋಸನ್ನು ನೋಡಿಬಿಟ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿಕ್ಕ ವಿಡಿಯೋ ಆದರೂ ಅದರೊಳಗೆ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ಅಂತಂದ್ಬಿಟ್ಟು, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.